ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗಾಗಲೇ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಈ ಎರಡು ಕೋರ್ಸ್ಗಳ ಮೇಲೆ ಹಲವಾರು ವಿಡಿಯೋಸ್ಗಳನ್ನು ಮಾಡಿದ್ದೀವಿ. ನಮ್ಮ ಈ ಕೋರ್ಸ್ಗಳು 3 ಹಂತಗಳಲ್ಲಿ ನಡೀತಾ ಇದ್ದಾವೆ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. 1ನೇ ಹಂತ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, 2ನೇ ಹಂತ ಗ್ರಾಮರ್, 3ನೇ ಹಂತ ಕಂಪೋಸಿಷನ್ ಪಾರ್ಟ್. ಈ 1ನೇ ಹಂತ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಅನ್ನ ನಾವು ಪ್ರತಿಯೊಂದು ಕ್ಲಾಸ್ನಲ್ಲಿನೂ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಒಂದು 15-20 ನಿಮಿಷಗಳ ಕಾಲ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನು ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ, ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ಗ್ರಾಮರ್ಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನ ತಗೊಂಡು ಅದನ್ನ ಚರ್ಚೆ ಮಾಡ್ತೀವಿ. ಅಂಡ್ ಕಂಪೋಸಿಷನ್ ಪಾರ್ಟ್ ಅದು ಇಡೀ ಗ್ರಾಮರ್ ಕೋರ್ಸ್ ಮುಗಿದಾದ್ಮೇಲೆ ಆ ಒಂದು ಹಂತವನ್ನ ತೆಗೆದುಕೊಳ್ತೇವೆ. ಅದು ಡಿಸ್ಕ್ರಿಪ್ಟಿವ್ ಟೈಪ್ ಸ್ಟೇಜ್. ಅದು ಅಂದ್ರೆ ನೀವು ಲೆಟರ್ ರೈಟಿಂಗ್ ಬರೆಯುವುದು ಹೇಗೆ, ಪ್ಯಾರಾಗ್ರಾಫ್ ಬರೆಯುವುದು ಹೇಗೆ, ಎಸ್ಸೆ ಬರೆಯುವುದು ಹೇಗೆ, ಪ್ರೆಸ್ಸಿ ರೈಟಿಂಗ್, ಅನ್ಸೀನ್ ಪ್ಯಾಸೇಜಸ್ ಬಿಡಿಸುವುದು ಹೇಗೆ, ಟ್ರಾನ್ಸ್ಲೇಷನ್ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಆ ಪಾರ್ಟ್. ಈಗ ನಾವು ಗ್ರಾಮರ್ ಕೋರ್ಸ್ದಲ್ಲಿ ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಟೆನ್ಸ್ ಅನ್ನ ಕಲಿಸ್ತಾ ಇದ್ದೀನಿ. ಡೈಲಿ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನ ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಈಗ 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನು ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಇನ್ಮೇಲಿಂದ ನಾನು ಸೆಪರೇಟ್ ಆಗಿ, ಅಂದ್ರೆ ವೊಕ್ಯಾಬ್ಯುಲರಿ ಒಂದೇ ಟಾಪಿಕ್ ಅನ್ನ ತಗೊಳ್ಳೋದಲ್ಲ, ಡೈಲಿ ಒಂದೊಂದು ಟಾಪಿಕ್ ಬೇರೆ ಬೇರೆ ತಗೊಳ್ತಾ ಹೋಗ್ತೀನಿ. ಅಂದ್ರೆ ಎಲ್ಲ ಟಾಪಿಕ್ ಕವರ್ ಆಗ್ಲಿ ಅಂತೇಳಿ. ವರ್ಬ್ನ ಅವಶ್ಯಕತೆ ಇತ್ತು. ನಾವು ಇಂಗ್ಲಿಷ್ ಅನ್ನ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ವರ್ಬ್ಗಳ ಸ್ವಲ್ಪ ಪರಿಚಯ ಆಗಬೇಕಾಗಿತ್ತು. ಅದಕ್ಕಾಗಿ ಕಂಟಿನ್ಯೂಸ್ ಆಗಿ ನಾನು ಗ್ರಾಮರ್ ಟಾಪಿಕ್ ಹೇಳೋಕ್ಕಿಂತ ಮೊದಲ ಕೆಲವೊಂದಿಷ್ಟು 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ 3 ಫಾರ್ಮ್ಸ್ ಗಳನ್ನ ನೋಡಿದೀವಿ. ಈಗ ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಡೆವಲಪ್ ಯುವರ್ ವೊಕ್ಯಾಬ್ಯುಲರಿ ಅನ್ನುವಂತ ಟಾಪಿಕ್. ಓಕೆ, ಓನ್ಲಿ ಐ ಹ್ಯಾವ್ ಟೇಕನ್ 5 ವರ್ಡ್ಸ್. ನಾ ಹೇಳಿದ್ದೆ ನಿಮಗೆ, ನಿಮ್ಮಲ್ಲಿ ಶಬ್ದ ಸಂಪತ್ತು ಹೆಚ್ಚಿಸಕ ಒಂದು ವಿನೂತನವಾದ ಒಂದು ಹೊಸ ಪ್ರಯತ್ನವನ್ನ ಮಾಡ್ತೀನಿ ಅಂತೇಳಿ. ಅದೇ ಈ ಹೊಸ ಪ್ರಯತ್ನ. ಸಿ, ನಮ್ಮಲ್ಲಿ ಶಬ್ದ ಸಂಪತ್ತು ಹೆಚ್ಚಾಗಬೇಕಾದ್ರೆ ಅದು ಒಂದೇ ದಾರಿ. ಏನು ಅಂತಂದ್ರೆ, ನಮಗೆ ಓದುವ ರೂಢಿ ಹೆಚ್ಚಿದ್ದಾಗ ಮಾತ್ರ ಶಬ್ದ ಸಂಪತ್ತು ಹೆಚ್ಚಾಗುತ್ತೆ. ರೀಡಿಂಗ್ ಹ್ಯಾಬಿಟ್ ಇರಲೇಬೇಕು. ಇಲ್ಲದೇ ಇದ್ರೆ ಅದು ಆಗುದಿಲ್ಲ. ಇದೇನು ಒಂದು ಎಫರ್ಟಿವ್, ಏನು ಸಣ್ಣ ಪ್ರಯತ್ನ, ಹೆಚ್ಚು ಸ್ವಲ್ಪ ನೆನಪು ಉಳಿಲಿ ಅಂತೇಳಿ, ಉಳಿತಾವ ಅನ್ನುವಂತ ನಂಬಿಕೆ ಮೇಲೆ ಈ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೀವು ನ್ಯೂಸ್ ಪೇಪರ್ ಓದುವುದರಿಂದ ಹೆಚ್ಚು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ತೀರಿ. ಅಲ್ಲಿ ಗ್ರಾಮರ್ನು ಡೆವಲಪ್ಮೆಂಟ್ ಆಗುತ್ತಾ, ನಿಮ್ಮ ಸ್ಪೋಕನ್ ಇಂಗ್ಲಿಷ್ನು ಡೆವಲಪ್ಮೆಂಟ್ ಆಗುತ್ತಾ. ಹೀಗಾಗಿ ನ್ಯೂಸ್ ಪೇಪರ್ ಅನ್ನು ಓದುವಂತ ರೂಢಿಯನ್ನು ಇಟ್ಕೊಳ್ಬೇಕು. ನಾ ಪ್ರತಿಯೊಂದು ವಿಡಿಯೋದಲ್ಲಿನೂ ಹೇಳ್ತಾ ಇದ್ದೀನಿ ಇದನ್ನ. ಎಸ್ಪೆಷಲಿ ನಿಮ್ಮಲ್ಲಿ ಶಬ್ದ ಸಂಪತ್ತು ಹೆಚ್ಚಾಗಬೇಕಾದ್ರೆ ನ್ಯೂಸ್ ಪೇಪರ್ ಅನ್ನೋದು ಬೆಸ್ಟ್ ಸೋರ್ಸ್. ಅದು ಓಕೆ, ಅದು ಯಾರು ಇನ್ನೊಬ್ಬರಿಂದ ಹೆಚ್ಚು ಮಾಡಕ್ ಆಗುದಿಲ್ಲ. ನೀವು ಯಾವಾಗ ಓದುವಂತ ಹ್ಯಾಬಿಟ್ ಅನ್ನ ಜಾಸ್ತಿ ಮಾಡ್ಕೊಳ್ತಿರೋ ಅವಾಗ ವೊಕ್ಯಾಬ್ಯುಲರಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಈ ಟಾಪಿಕ್ ಬಗ್ಗೆ, ಡೆವಲಪ್ ಯುವರ್ ವೊಕ್ಯಾಬ್ಯುಲರಿ, ಐ ಹ್ಯಾವ್ ಟೇಕನ್ ಓನ್ಲಿ 5 ವರ್ಡ್ಸ್, ಓಕೆ, ವಿತ್ ಇಮೇಜಸ್. ಯಾರು ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾವು ಇನ್ನೂ ಹಲವಾರು ವಿಡಿಯೋಸ್ಗಳನ್ನ, ಸುಮಾರು 400ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಮಾಡ್ತೇವೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸಕ್ಸಸ್ ಆಗಬೇಕು, ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಹಾಗೆ ಆಗ್ತೀರಿ, ಪ್ರೊವೈಡೆಡ್ ನೀವು ಎಲ್ಲ ವಿಡಿಯೋಸ್ಗಳನ್ನ ನೋಡ್ತಾ ಬರ್ಬೇಕು. ಅಂದಾಗ ನಿಮಗೊಂದು ಐಡಿಯಾ ಸಿಗ್ತದೆ. ಓ, ಇಂಗ್ಲಿಷ್ ಇಷ್ಟು ಈಜಿ ಇದೆಯಾ ಅನ್ನುವಂತ ನಂಬಿಕೆ ನಿಮ್ಮಲ್ಲಿ ಬಂದೇ ಬರ್ತದೆ. ಓಕೆ, ಸೊ ಇವತ್ತಿನ ಈ ಟಾಪಿಕ್ ರಿಯಾಲಿಸ್ಟ್.
ಅದ್ರ ಮೀನಿಂಗ್ ಕೊಟ್ಟಿದ್ದೀನಿ. ಅಂಡ್ ಒಂದು ಎಕ್ಸಾಂಪಲ್, ರಿಯಾಲಿಸ್ಟ್ ನೋಡ್ರಿ, ಅದ್ರಲ್ಲಿನೇ ಇದೆ ನೋಡ್ರಿ. ರಿಯಲ್ ಅಂದ್ರ ನಿಜ, ವಾಸ್ತವ ಅಂತ. ರಿಯಾಲಿಸ್ಟ್ ನೌನನ್ನಾಗಿ ಮಾಡುವುದು ಅದನ್ನ. ವಾಸ್ತವವಾದಿ ಅಂದಾಗ ಅಂದ್ರೆ ಮೀನಿಂಗ್ ನೋಡ್ರಿ ಏನಿದೆ. ಅ ಪರ್ಸನ್ ಹೂ ಪೇಸ್ ಅಟೆನ್ಷನ್ ಟು ಫ್ಯಾಕ್ಟ್ಸ್ ಅಂಡ್ ಡೀಲ್ಸ್ ವಿತ್ ಥಿಂಗ್ಸ್ ಆಸ್ ದೇ ಆರ್. ನಿಜ ಸಂಗತಿಗಳಿಗೆ ಹೆಚ್ಚು ಒತ್ತು ಕೊಡೋರು. ಅ ಪರ್ಸನ್ ಹೂ ಪೇಸ್ ಅಟೆನ್ಷನ್, ಯಾರು ವಾಸ್ತವ ಸಂಗತಿಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೋ, ಗಮನವನ್ನು ಕೊಡ್ತಾರೋ, ಅಥವಾ ಪರಿಸ್ಥಿತಿಯನ್ನು ಆಸ್ ಇಟ್ ಈಸ್ ಆಗಿ ನೋಡ್ತಾರೋ, ಪರಿಸ್ಥಿತಿ ಹೇಗಿದೆಯೋ ಹಾಗೆ ನೋಡುವುದು, ಅಂತವ್ರಿಗೆ ಏನಂತಾರ? ವಾಸ್ತವವಾದಿ ಅಂತಾರ. ಓಕೆ. ರಿಯಾಲಿಸ್ಟ್, ಈಗ ಎಕ್ಸಾಂಪಲ್ ನೋಡ್ರಿ. ರಾಬರ್ಟ್ ಈಸ್ ಎ ರಿಯಾಲಿಸ್ಟ್ ಹೂ ಫೇಸಸ್ ಲೈಫ್ ವಿತ್ ಎ ಪ್ರಾಕ್ಟಿಕಲ್, ನೋ ನಾನ್ಸೆನ್ಸ್ ಅಪ್ರೋಚ್. ಓಕೆ, ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡೋದು. ಓಕೆ, ಲೈಫ್ ಅನ್ನ ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡೋದು, ವಾಸ್ತವ ರೀತಿಯಿಂದ ಅಪ್ರೋಚ್ ಮಾಡೋದು. ನೋ ನಾನ್ಸೆನ್ಸ್ ಅಪ್ರೋಚ್. ಓಕೆ, ಹಿಂಗಾಗ್ಬೋದು ಹಂಗಾಗ್ಬೋದು ಅಲ್ಲ, ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಹಾಗೇನೆ ಎದುರಿಸುವುದು. ಅದಕ್ಕೆ ಅವ್ರಿಗೇನಂತಾರ? ವಾಸ್ತವವಾದಿ ಅಂತಾರ. ವಾಸ್ತವತೆಯನ್ನು ಅರಿತು ಅದನ್ನು ಫೇಸ್ ಮಾಡೋದು, ಅಂತವ್ರಿಗೆ ರಿಯಲಿಸ್ಟ್. ರಿಯಲಿಸ್ಟ್ ಅದರಲ್ಲೇ ರಿಯಲ್ ಇದೆ ನೋಡ್ರಿ. ನಾವು ಸಾಕಷ್ಟು ಸಲ ರಿಯಲ್ ರಿಯಲ್ ಅಂತ ಹೇಳ್ತಿರ್ತೀವಿ. ರಿಯಲಿಸ್ಟ್, ರಿಯಲಿಸ್ಟ್ ಅಂದಾಗ ಇಟ್ ಬಿಕಮ್ಸ್ ನೌನ್ ಪರ್ಸನ್. ಓಕೆ, ಲೈಕ್ ದಿಸ್. ರಿಯಲಿಸ್ಟ್ ಅಂದ್ರೆ ಯಾರು? ಅ ಪರ್ಸನ್ ಹೂ ಪೇಸ್ ಅಟೆನ್ಷನ್ ಟು ಫ್ಯಾಕ್ಟ್ಸ್, ಯಾರು ನಿಜ ಸಂಗತಿಗಳಿಗೆ ಗಮನವನ್ನು ಕೊಡ್ತಾರೋ, ಅಂಡ್ ಡೀಲ್ಸ್ ವಿತ್ ಥಿಂಗ್ಸ್ ಆಸ್ ದೇ ಆರ್, ಆ ಸಂಗತಿಗಳನ್ನ ಆಸ್ ಇಟ್ ಈಸ್ ಆಗಿ ಅವು ಹೇಗಿದೆವೋ ಹಾಗೆ ಅವುಗಳೊಂದಿಗೆ ವ್ಯವಹರಿಸುವುದು, ಅಂತವರಿಗೆ ವಾಸ್ತವವಾದಿಗಳು ಅಂತ ಕರೀತಾರೆ. ಓಕೆ, ದಿಸ್ ಇಸ್ ಒನ್ ವರ್ಡ್, ರಿಯಾಲಿಸ್ಟ್. ರಾಬರ್ಟ್ ಈಸ್ ಎ ರಿಯಾಲಿಸ್ಟ್ ಹೂ ಫೇಸಸ್ ಲೈಫ್ ವಿತ್ ಎ ಪ್ರಾಕ್ಟಿಕಲ್, ನೋ ನಾನ್ಸೆನ್ಸ್ ಅಪ್ರೋಚ್. ಪ್ರಾಕ್ಟಿಕಲ್ ಆಗಿ, ನಾನ್ ಪ್ರಾಕ್ಟಿಕಲ್ ಆಗಿ ಅಲ್ಲ, ನೋ ನಾನ್ಸೆನ್ಸ್ ಅಂತಾರೆ. ಓಕೆ, ಆ ಅರ್ಥದಲ್ಲಿ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ, ಇಮೇಜ್ ಅನ್ನ ನಾನು ಆಡ್ ಮಾಡಿದ್ದೀನಿ. ರಿಯಾಲಿಸ್ಟ್, ಹಿ ಈಸ್ ರಿಯಾಲಿಸ್ಟ್. ಓಕೆ, ಆ ಒಂದು ರಿಯಾಲಿಸ್ಟ್ ಪದದ ಅರ್ಥ ಬರೋ ಹಾಗೆ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಇಂಥವ್ರಿಗೆ ಏನಂತಾರ? ರಿಯಾಲಿಸ್ಟ್ ಅಂತಾರ. ಒನ್ ಹೂ ಫೇಸಸ್ ಲೈಫ್, ಏನು, a person who pays attention to facts, real things, and deals with things as they are, like this. Okay, next one, egalitarian. ನೋಡ್ರಿ, egalitarian. egalitarian ಕನ್ನಡದಲ್ಲಿ ಸಮಾನತಾವಾದಿ ಅಂತ ಕರೀತಾರೆ. ಬಿಲ್ಡಿಂಗ್ egalitarian society. ಹೇಳಿದ್ದೀನಿ ನೋಡ್ರಿ, egalitarian society. egalitarian meaning ಏನಂತಂದ್ರೆ believing that all people are equal. One who believes that all people are equal and deserve the same rights, opportunities and respect. ಎಲ್ಲರಿಗೂ ಸಮಾನ ಅವಕಾಶಗಳು, ಸಮಾನ ಹಕ್ಕುಗಳು ಮತ್ತು ಸಮಾನ ಗೌರವ ಸಿಗಬೇಕು. ಓಕೆ, ಅದಕ್ಕೇನಂತಾರ? ಸಮಾನತ್ವತೆ ಅಥವಾ ಸಮಾನತೆ ಅಂತಾರ. ಸಮತಾವಾದಿ, ಇಗ್ಯಾಲಿಟೇರಿಯನ್ ಸೊಸೈಟಿ, ಸಮಾನವಾದಂತ ಸಮಾಜ, ಸಮಾಜ ಅಂತೀವಿ ನೋಡ್ರಿ ನಾವು. ಓಕೆ, ಇಗ್ಯಾಲಿಟೇರಿಯನ್ ಅಂತಂದ್ರೆ ಒನ್ ಹೂ ಬಿಲೀವ್ಸ್ ದಟ್ ಆಲ್ ಪೀಪಲ್ ಆರ್ ಈಕ್ವಲ್, ಯಾರು ಎಲ್ಲಾ ಜನರು ಸಮಾನರು, ಎಲ್ಲರಿಗೂ ಸಮಾನ ಹಕ್ಕುಗಳು, ಸಮಾನ ಅವಕಾಶಗಳು, ಸಮಾನ ಗೌರವಗಳು ಸಿಗಬೇಕು, ಇಂಥ ವಿಷಯದಲ್ಲಿ ಯಾರು ನಂಬಿಕೆ ಇಟ್ಟಿರ್ತಾರೋ ಅವರಿಗೆ ಇಗ್ಯಾಲಿಟೇರಿಯನ್ ಅಂತಾರೆ. ಅವ್ರಿಗೆ ಇಗ್ಯಾಲಿಟೇರಿಯನ್, ಹಿ ಈಸ್ ಎ ಇಗ್ಯಾಲಿಟೇರಿಯನ್ ಅಂದ್ರೆ he believes that all people are equal, all people should get equal rights, opportunities and respect. ಭೇದ ಭಾವ ಅನ್ನೋದು ಇರುವುದಿಲ್ಲ ಇಲ್ಲಿ. ಇಂಥದಕ್ಕೇನಂತಾರ? ಅಥವಾ ಅಂಥದ್ರಲ್ಲಿ ನಂಬಿಕೆ ಇಟ್ಟವ್ರಿಗೆ ಏನಂತಾರ? ಇಗ್ಯಾಲಿಟೇರಿಯನ್ ಅಂತಾರ, ಸಮಾನತಾವಾದಿ ಅಂತ. ನಾವು ಮಾತಾಡ್ತಿರ್ತೀವಿ ನೋಡ್ರಿ, ಅವಕಾಶವಾದಿ, ಸಮಾನತಾವಾದಿ,
ಸಮಾಜವಾದಿ, ವಾಸ್ತವವಾದಿ, ಈ ತರ ಇದು ಸಮಾನತಾವಾದಿ. ಈ ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡ್ರಿ, ಇಗ್ಯಾಲಿಟೇರಿಯನ್ ಸೊಸೈಟಿ ಅಂತ ಆ ವರ್ಡ್ ಅನ್ನ ಬಳಸಿ ಹೇಳ್ತಾರ. ಅವರ್ ಕಂಟ್ರಿ ಏಮ್ಸ್ ಟು ಬಿಲ್ಡ್ ಅನ್ ಇಗ್ಯಾಲಿಟೇರಿಯನ್ ಸೊಸೈಟಿ ವೇರ್ ಎವ್ರಿಒನ್ ಈಸ್ ಟ್ರೀಟೆಡ್ ಈಕ್ವಲಿ. ಅವರ್ ಕಂಟ್ರಿ ಏಮ್ಸ್ ಟು ಬಿಲ್ಡ್ ಇಗ್ಯಾಲಿಟೇರಿಯನ್ ಸೊಸೈಟಿ. ನಮ್ಮ ದೇಶ ಸಮ ಸಮಾಜವನ್ನ ಕಟ್ಟುತ್ತದೆ ಅಂತ ಅಂದಂಗ. ಸೊಸೈಟಿ ವೇರ್ ಎವ್ರಿಒನ್ ಈಸ್ ಟ್ರೀಟೆಡ್ ಈಕ್ವಲಿ. ನಮ್ಮ ಸಮಾಜ ಎಲ್ರಿಗೂ ಸಮಾನವಾದಂತ ಅವಕಾಶಗಳನ್ನ ಕೊಡುತ್ತ. ಓಕೆ, ಅವಕಾಶಗಳನ್ನ ಅಥವಾ ಹಕ್ಕುಗಳನ್ನ ಅಥವಾ ಗೌರವವನ್ನ ನಮ್ಮ ಸಮಾಜ ಕೊಡಲು ಪ್ರಯತ್ನಿಸುತ್ತದೆ ಅನ್ನುವಂತ ಒಂದು ಸಮಾಜ ಯಾವುದು? ಇಗ್ಯಾಲಿಟೇರಿಯನ್ ಸೊಸೈಟಿ. ಅವರ್ ಕಂಟ್ರಿ ಏಮ್ಸ್ ಟು ಬಿಲ್ಡ್, ನಮ್ಮ ದೇಶ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದೆ. ಯಾವ ಉದ್ದೇಶ? ಎಲ್ಲರೂ ಸಮಾನತೆಯಿಂದ ಬದುಕಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಓಕೆ, ಸಮಾನ ಹಕ್ಕುಗಳು ಸಿಗಬೇಕು, ಹಕ್ಕುಗಳು ದೊರಕಬೇಕು, ಗೌರವ ಸಿಗಬೇಕು, ಎಲ್ಲರಿಗೂ ಸಮಾನ ಗೌರವ ಸಿಗಬೇಕು. ಅಂತದಕ್ಕೆ ಏನಂತಾರ? ಇಗ್ಯಾಲಿಟೇರಿಯನ್. ಅಂತವ್ರಿಗೆ, ಇಂಥ ವಿಷಯದಲ್ಲಿ ಯಾರು ನಂಬಿಕೆ ಇಟ್ಟಿರ್ತಾರೋ ಅವ್ರಿಗೆ ಇಗ್ಯಾಲಿಟೇರಿಯನ್ ಅಂತಾರ. ಸೊ ಇಗ್ಯಾಲಿಟೇರಿಯನ್ ಸೊಸೈಟಿ. He always tries to build egalitarian society. He is a egalitarian. He is a egalitarian ಅಂತಂದ್ರೆ he is an egalitarian ಅಂತಂದ್ರೆ one who believes that all people are equal and should get equal opportunities, rights and respect. Okay, ಇದು ಈಗ ನೋಡ್ರಿ, ಆ ಇಮೇಜ್ ಹಾಗೆ ತೋರಿಸಿ. ಈಕ್ವಾಲಿಟಿ, ಆಲ್ ಆರ್ ಈಕ್ವಲ್. ದೊಡ್ಡವರು, ಸಣ್ಣವರು, ಬಡವರು, ಶ್ರೀಮಂತರು, ತುಳಿತಕ್ಕೊಳಪಟ್ಟವರು ಎಲ್ರೂ ಸಮಾನರು ಅಂತ ಟ್ರೀಟ್ ಮಾಡುವಂತ ಸೊಸೈಟಿ, ಸಮಾಜ. ಓಕೆ, ಸಮ ಸಮಾಜ. ಲೈಕ್ ದಿಸ್. ಸಿ, ಆಲ್ ಪೀಪಲ್ ಆರ್ ಈಕ್ವಲ್, ಈಕ್ವಾಲಿಟಿ ಫಾರ್ ಆಲ್. ಇಂಥದಕ್ಕೆ ಏನಂತಾರೆ? ಇಗ್ಯಾಲಿಟೇರಿಯನ್ ಸೊಸೈಟಿ ಅಥವಾ ಇಗ್ಯಾಲಿಟೇರಿಯನ್ ಅಂತಾರ ಅಂತವ್ರಿಗೆ. ನೆಕ್ಸ್ಟ್ ವರ್ಡ್, ಫೆಟಲಿಸ್ಟ್. ಫೆಟಲಿಸ್ಟ್ ನೋಡ್ರಿ, ಫೇಟ್ ಅಂದ್ರ ಹಣೆ ಬರಹ ಅಂತೀವಿ ನೋಡ್ರಿ. A person who believes that future events are determined by fate and cannot be challenged. ಅವ್ರಿಗೆ ಏನಂತಾರ? ಫೆಟಲಿಸ್ಟ್ ಅಂತಾರ. ಫೆಟಲಿಸ್ಟ್ ಯಾರು ಹಣೆ ಬರಹದಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೋ ಅವ್ರಿಗೆ ಫೆಟಲಿಸ್ಟ್ ಅಂತಾರ. A person who believes that future events are determined by fate. ನಮ್ಮ ಫ್ಯೂಚರ್ ಇವೆಂಟ್ಸ್, ಭವಿಷ್ಯದ ಘಟನೆಗಳು ಆಲ್ರೆಡಿ ಆಗಿಬಿಟ್ಟಿರ್ತಾವ. ನಮ್ಮ ಜೀವನದಲ್ಲಿ ಹಿಂಗೇ ಆಗ್ಬೇಕಂತೇಳಿ ನಮ್ಮ ಹಣೆ ಬರಹದಲ್ಲಿ ಬರೆದು ಬಿಟ್ಟಿರ್ತಾರ. ಓಕೆ, ಬರೆದು ಬಿಟ್ಟಿರ್ತಂತ ಹೇಳ್ತಾರ ನೋಡ್ರಿ. ಅದಕ್ಕೆ ಅಂತವ್ರಿಗೆ ಏನಂತಾರ? ಅಂತದ್ರಲ್ಲಿ ನಂಬಿಕೆ ಇರೋರ್ಗೆ ಏನಂತಾರ? ಫೆಟಲಿಸ್ಟ್ ಅಂತಾರ. ಓಕೆ, ಸಿ, a person who believes that future events are determined, future events are decided by fate and cannot be changed. ನಮ್ಮ ಹಣೆ ಬರದಲ್ಲಿ ಏನಾಗುತ್ತ ಅದು ಆಗುತ್ತ ಅಂತ ಅಂತಿರ್ತಾರ ನೋಡ್ರಿ. ನನ್ನ ಹಣೆ ಬರದಲ್ಲಿ ಇಷ್ಟೇ ಆಗ್ಬೇಕು ಅನ್ನೋದಿತ್ತು, ಇಷ್ಟ ಆಯ್ತು, ಅದನ್ನೇನ್ ಚೇಂಜ್ ಮಾಡಕ್ ಆಗುದಿಲ್ಲ. ಇಟ್ ಕ್ಯಾನಾಟ್ ಬಿ ಚೇಂಜ್ಡ್. ವಾಟ್ ಎವರ್ ಈಸ್ ಡಿಟರ್ಮೈನ್ಡ್ ವಿಲ್ ಹ್ಯಾಪನ್. ಏನು ಡಿಸೈಡೆಡ್ ಆಗಿರ್ತತೋ ಅದು ಹಾಗೆ ಆಗತ್ತ, ಅದನ್ನ ತಪ್ಪಿಸಕ್ ಆಗುದಿಲ್ಲ. ಇಟ್ ಕ್ಯಾನಾಟ್ ಬಿ ಚೇಂಜ್ಡ್. ಇಂಥ ಅದ್ರಲ್ಲಿ ಯಾರು ನಂಬಿಕೆ ಇಟ್ಕೊಂಡಿರ್ತಾರೋ, ಹಣೆ ಬರಹದಲ್ಲಿ ಯಾರು ನಂಬಿಕೆ ಇಟ್ಕೊಂಡಿರ್ತಾರೋ ಅವ್ರಿಗೆ ಫೆಟಲಿಸ್ಟ್ ಅಂತ ಕರೀತಾರ. ಓಕೆ, ಯಾರಂತಾರ? ಫೆಟಲಿಸ್ಟ್. ನೋಡಿ, ಇನ್ಸ್ಟೆಡ್ ಆಫ್ ಮೇಕಿಂಗ್ ಎನ್ ಎಫರ್ಟ್ ಟು ಇಂಪ್ರೂವ್ ಅವರ್ ಸಿಚುವೇಶನ್, ತನ್ನ ಪರಿಸ್ಥಿತಿಯನ್ನ ಇಂಪ್ರೂವ್ ಮಾಡ್ಕೊಳಕ ಪ್ರಯತ್ನ ಪಡದೆ, ಸರಹ ಜಸ್ಟ್ ಸೇಡ್, ಐ ಹ್ಯಾವ್ ನೋ ಕಂಟ್ರೋಲ್ ಓವರ್ ಮೈ ಲೈಫ್. ನನ್ನ ಲೈಫ್ ಮೇಲೆ ನನಗೆ ನಿಯಂತ್ರಣ ಇಲ್ಲ. ಇಟ್ಸ್ ಆಲ್ ಅಪ್ ಟು ಫೇಟ್. ನನ್ನ ಹಣೆ ಬರದಲ್ಲಿ ಹಿಂಗ ಆಗ್ಬೇಕನ್ನೋದು ಇದೆ, ಆಗ್ತಾ ಇದೆ. ಐ ಹ್ಯಾವ್ ನೋ ಕಂಟ್ರೋಲ್ ಓವರ್ ಮೈ ಲೈಫ್. ಐ ವಿಲ್ ಜಸ್ಟ್ ಅಕ್ಸೆಪ್ಟ್ ವಾಟ್ ಎವರ್ ಈಸ್ ಮೆಂಟ್ ಟು ಹ್ಯಾಪನ್. ಏನ್ ನನ್ನ ಜೀವನದಲ್ಲಿ ಏನಾಗುತ್ತೋ ಅದನ್ನ ಐ ವಿಲ್ accept it. Whatever will take place in my life, whatever will happen, I will accept it. I have no control over my life. Instead of making an effort to improve the situation, improve the condition,
ಇಂಪ್ರೂವ್ ಲೈಫ್ ಏನ್ ಮಾಡುದು, ಆ ಹಣೆ ಬರದಲ್ಲಿ ನಂಬಿಕೆ ಇಟ್ಟು ಮುಂದೋಗು. ನನ್ನ ಹಣೆ ಬರದಲ್ಲಿ ಇಷ್ಟೇ ಆಗತ್ತಪ್ಪ, ಇಷ್ಟೇ ಇದೆಯಪ್ಪ ಅಂತೇಳಿ ಸುಮ್ನೆ ಆಗ್ಬಿಡುದು. ಇದಕ್ಕೇನಂತಾರ, ಇಂಥದ್ರಲ್ಲಿ ಯಾರು ನಂಬಿಕೆ ಇಟ್ಟಿರ್ತಾರ ನೋಡ್ರಿ ಅವ್ರಿಗೆ ಫ್ಯಾಟಲಿಸ್ಟ್ ಅಂತಾರ. ಫ್ಯಾಟಲಿಸ್ಟ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಒನ್, ಹೆಡೋನಿಸ್ಟ್. ಸುಖವಾದಿ, ಭೋಗವಾದಿ ಅಂತಾರೆ. ಹಿಡೋನಿಸ್ಟ್ ಅನ್ನು ಅಂತಾರೆ. ಹಿಡೋನಿಸ್ಟ್ ಮೀನಿಂಗ್ ಏನು? ಅ ಪರ್ಸನ್ ಹೂ ಬಿಲೀವ್ಸ್ ದಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ. ದಟ್ ಪ್ಲೆಸರ್ ಅಂಡ್ ಎಂಜಾಯ್ಮೆಂಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫ್. ನೋಡ್ರಿ, ಯಾರು ಜೀವನದಲ್ಲಿ ಪ್ಲೆಜರ್, ಎಂಜಾಯ್ಮೆಂಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ತಾರೋ ಅವ್ರಿಗೆ ಏನಂತಾರ, ಹಿಡೋನಿಸ್ಟ್ ಅಂತಾರ. ಅವ್ರಿಗೆ ಹಿಡೋನಿಸ್ಟ್. He is a hedonist. ಅಂದ್ರ he believes that only pleasure and enjoyment are the most important things in life. ಎಂಜಾಯ್ಮೆಂಟ್ ಮಾಡು, ಪಾರ್ಟಿಗೆ ಅಟೆಂಡ್ ಆಗೋದು, ಡೈಲಿ ಕುಡಿಯುವುದು, ಅವನಿಗೆ ಏನ್ ಬೇಕು ಅಥವಾ ಅವ್ರಿಗೆ ಏನ್ ಬೇಕು ಅದನ್ನ ಮಾಡೋದು, ಎಂಜಾಯ್ ಮಾಡೋದು, ಲೈಫ್ ಅನ್ನ ಎಂಜಾಯ್ ಮಾಡೋರಿಗೆ ಏನಂತಾರ, ಹೆಡೋನಿಸ್ಟ್ ಅಂತಾರ. ಪ್ಲೆಜರ್ ಅವ್ರದೇನು, ದೇರ್ ಏಮ್ ಈಸ್ ಟು ಹ್ಯಾವ್ ಪ್ಲೆಜರ್ ಅಂಡ್ ಎಂಜಾಯ್ಮೆಂಟ್. ಅದರಲ್ಲೇ ಹೆಚ್ಚು ನಂಬಿಕೆ ಇಡುವವರು. ಜೀವನದ ಪರಮ ಉದ್ದೇಶ ಎಂಜಾಯ್ಮೆಂಟ್ ಮಾಡುವುದು ಅಂತ ಯಾರು ನಂಬಿಕೆ ಇಟ್ಟಿರ್ತಾರ ನೋಡು ಅವ್ರಿಗೆ ಹೆಡೋನಿಸ್ಟ್ ಅಂತ ಕರೀತಾರೆ. ಓಕೆ, ಅ ಪರ್ಸನ್ ಹೂ ಬಿಲೀವ್ಸ್ ದಟ್, ಯಾರು ನಂಬ್ತಾರೋ ಪ್ಲೆಜರ್ ಅಂಡ್ ಎಂಜಾಯ್ಮೆಂಟ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫ್. ಈ ಪ್ಲೆಜರ್ ಅಂದ್ರ ಸುಖವಾದಿ, ಸುಖ ಪಡುವವರು, ಅಥವಾ ಭೋಗವಾದಿ ಅಂತಾರ, ಭೋಗವಾದಿ. ಓಕೆ, ಆ ಭೋಗ ವಸ್ತುಗಳಿಗೆ ಅಥವಾ ಭೋಗ ಜೀವನಕ್ಕೆ ಯಾರು ಹೆಚ್ಚು ಒತ್ತು ಕೊಟ್ಟು ಬದುಕ್ತಾರೋ ಅವ್ರಿಗೆ ಹಿಡೋನಿಸ್ಟ್ ಅಂತ ಕರೀತಾರೆ. ಹಿಡೋನಿಸ್ಟ್. ಈಗ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡ್ರಿ. ಜಾನ್ ಈಸ್ ಎ ಹಿಡೋನಿಸ್ಟ್ ಹೂ ಓನ್ಲಿ ಕೇರ್ಸ್ ಅಬೌಟ್ ಹ್ಯಾವಿಂಗ್ ಫನ್ ಅಂಡ್ ಇಂಡಲ್ಜಿಂಗ್ ಇನ್ ಲೈಫ್ಸ್ ಪ್ಲೆಜರ್ಸ್. ಓಕೆ, ಜೀವನದ ಪ್ಲೆಜರ್ಸ್, ಸಂತೋಷದ ಕ್ಷಣಗಳಲ್ಲಿ ಯಾವಾಗಲೂ ಭಾಗವಹಿಸುವುದು. ಅಂದ್ರ ಭೋಗ ಜೀವನದ ಕಡೆಗೆ ಹೆಚ್ಚು ಒಲವನ್ನು ತೋರಿಸುವುದು, ಸುಖ ಜೀವನದ ಕಡೆಗೆ ಹೆಚ್ಚು ಒಲವನ್ನು ತೋರಿಸುವುದು. ಓಕೆ, ಜಾನ್ ಈಸ್ ಎ ಹಿಡೋನಿಸ್ಟ್ ಹೂ ಓನ್ಲಿ ಕೇರ್ಸ್. ಅವ ಯಾವುದು ಕಷ್ಟ ಕಾರ್ಪಣ್ಯಗಳ ಕಡೆಗೆ ಕೇರ್ ಮಾಡದೆ ಇರೋರು ಅವರು. ಜಾನ್ ಈಸ್ ಎ ಹಿಡೋನಿಸ್ಟ್ ಹೂ ಓನ್ಲಿ ಕೇರ್ಸ್. ಏನ್ ಕೇರ್ ಮಾಡ್ತಾರ ಅವರು? ದೇ ಓನ್ಲಿ ಕೇರ್ ಅಬೌಟ್ ಹ್ಯಾವಿಂಗ್ ಫನ್. ದೇ ವಾಂಟ್ ಟು ಇಂಡಲ್ಜ್ ಇನ್ ಫನ್ activities, about having fun and indulging in life's pleasures. ಜೀವನದಲ್ಲಿ ಎಷ್ಟು ಸಂತೋಷದಿಂದ ಇರಬೇಕು, ಸಂತೋಷದಿಂದ ಇರಾಕ ಯಾವ ಕಾರ್ಯಗಳನ್ನು ಮಾಡಬೇಕು ಅದ್ರ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾರೆ. ದೇ ಓನ್ಲಿ ಕೇರ್ ಅಬೌಟ್ ಲೈಫ್ಸ್ ಪ್ಲೆಜರ್ಸ್. ದೇ ಓನ್ಲಿ ಕೇರ್ ಅಬೌಟ್ ಹ್ಯಾವಿಂಗ್ ಫನ್. ದೇ ಇಂಡಲ್ಜ್ ಇನ್ ಪ್ಲೆಜರ್ಸ್. ಓಕೆ, ಲೈಕ್ ದಿಸ್. ಅವ್ರಿಗೆ ಏನಂತಾರ, ಹಿಡೋನಿಸ್ಟ್ ಅಂತಾರ. ಹಿಡೋನಿಸ್ಟ್. ಈಗ ನೋಡ್ರಿ, ಇಮೇಜ್ ಇಸ್ ರಿಲೇಟೆಡ್ ಟು ದಟ್ sentence. A person, he is a hedonist who only cares about having fun and indulging life's pleasure. ಜೀವನವನ್ನ ಇದೇ ರೀತಿಯಾಗಿ ಕಳೆದು, ವಿತೌಟ್ ಕೇರಿಂಗ್ ಎನಿ ಡಿಸ್ಟರ್ಬೆನ್ಸಸ್, ಎನಿ ಪ್ರಾಬ್ಲಮ್ಸ್, ಬಟ್ ನಥಿಂಗ್. ಯಾವುದೇ ಕಷ್ಟಗಳಿಗೆ, ತೊಂದರೆಗಳಿಗೆ ಗಮನ ಕೊಡದೆ ಜೀವನವನ್ನ ಭೋಗ ಜೀವನವನ್ನ ಯಾರು ನಡೆಸ್ತಾರೋ ಅವರಿಗೆ ಹಿಡೋನಿಸ್ಟ್ ಅಂತ ಕರೀತಾರೆ. ಓಕೆ, ದಿಸ್ ಈಸ್ ಅನದರ್ ಒನ್. ಲಾಸ್ಟ್ ವರ್ಡ್, ಐಡಿಯಲಿಸ್ಟ್. ಐಡಿಯಲಿಸ್ಟ್ ಅಂದ್ರ ಆದರ್ಶವಾದಿ. ಆದರ್ಶವಾದಿ ಮೀನಿಂಗ್ ಅ ಪರ್ಸನ್ ಹೂ ಹ್ಯಾಸ್ ಸ್ಟ್ರಾಂಗ್ ಐಡಿಯಲ್ಸ್ ಅಂಡ್ ಹೋಪ್ಸ್ ಫಾರ್ ಎ ಪರ್ಫೆಕ್ಟ್ ವರ್ಲ್ಡ್. ನೋಡ್ರಿ, ಒಂದು ಪರ್ಫೆಕ್ಟ್ ವರ್ಲ್ಡ್ಗೆ ಯಾರು ಇನ್ನು ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೋ ಅವ್ರಿಗೆ ಐಡಿಯಲಿಸ್ಟ್ ಅಂತ ಕರೀತಾರೆ. ಆದರ್ಶವಾದಿ ಅಂತಾರ ಅವ್ರಿಗೆ, ಆದರ್ಶವಾದಿ. ಇನ್ನು ಸರಹ ಈಸ್ ಎನ್ ಐಡಿಯಲಿಸ್ಟ್ ಹೂ ಬಿಲೀವ್ಸ್ ದಟ್ ಹ್ಯುಮ್ಯಾನಿಟಿ ಕ್ಯಾನ್ ಅಚೀವ್ ವರ್ಲ್ಡ್ ಪೀಸ್. ಅಂದ್ರ ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯ ಇಲ್ಲದೆ ಇದ್ದಾಗನು, ಈ ಒಂದು ವಿಷಯ ಸಾಧ್ಯ ಇಲ್ಲದೆ ಇದ್ದಾಗನು ಅದು ಆಗುತ್ತಾ ಅಂತ ಯಾರು ನಂಬಿಕೆ ಇಟ್ಟಿರ್ತಾರ ನೋಡು ಅವ್ರಿಗೆ ಆದರ್ಶವಾದಿ ಅಂತ ಕರೀತಾರೆ. ಓಕೆ,
ಅಂದ್ರೆ ಎ ಪರ್ಸನ್ ಹೂ ಹ್ಯಾಸ್ ಸ್ಟ್ರಾಂಗ್ ಐಡಿಯಲ್ಸ್ ಅಂಡ್ ಹೋಪ್ಸ್ ಫಾರ್ ಎ ಪರ್ಫೆಕ್ಟ್ ವರ್ಲ್ಡ್. ಜಗತ್ತಿನಲ್ಲಿ ಕಳ್ಳತನ ಆಗಬಾರ್ದು, ಎಲ್ಲರೂ ಒಳ್ಳೆಯ ಮಾತುಗಳನ್ನು ಮಾತಾಡಬೇಕು, ಯಾವುದೇ ಕೆಟ್ಟ ಕಾರ್ಯಗಳು ನಡಿಬಾರ್ದು. ಇಂಥದ್ದು ಜಗತ್ತನ್ನ ಯಾರು ಏನು ಇಂಥ ಜಗತ್ತಿನ ಕಡೆಗೆ ಯಾರು ಒಲವನ್ನು ತೋರಿಸ್ತಿರ್ತಾರ ನೋಡು ಅವರಿಗೆ ಆದರ್ಶವಾದಿ ಅಂತ ಕರೀತಾರ. ಓಕೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇರ್ತತ. ಸೊ ಇದು ಅ ಪರ್ಸನ್, ಅವ್ರಿಗೆ ಯಾರಿಗೆ ಐಡಿಯಲಿಸ್ಟ್ ಅಂದ್ರೆ ಯಾರು? ಐಡಿಯಲಿಸ್ಟ್, ಅ ಪರ್ಸನ್ ಹೂ ಹ್ಯಾಸ್, ಇದು ಬೇರೆ. ಐಡಲ್ ಅಂದ್ರೆ ಇದು ಲೇಜಿನೆಸ್, ಇದು ಬೇರೆ. ಪರ್ಸನ್ ಹೂ ಹ್ಯಾಸ್ ಸ್ಟ್ರಾಂಗ್ ಐಡಿಯಲ್ಸ್, ಆದರ್ಶಗಳನ್ನ ಹೊಂದಿರುವಂತ ವ್ಯಕ್ತಿ, ಬಹಳ ಆದರ್ಶವಾದ್ರಿ ಅವ. ಓಕೆ ಅಂತಿರ್ತಾರ ನೋಡ್ರಿ, ಅವರಿಗೆ ಐಡಿಯಲಿಸ್ಟ್ ಅಂತ ಕರೀತಾರೆ. ಅಂಡ್ ಹೋಪ್ಸ್ ಫಾರ್ ಎ ಪರ್ಫೆಕ್ಟ್ ವರ್ಲ್ಡ್, ಒಂದು ಪರ್ಫೆಕ್ಟ್ ಜಗತ್ತಿಗೆ ಆಶಯವನ್ನು ವ್ಯಕ್ತ ಮಾಡುವರು. ಅವನು ಒಂದು ಒಳ್ಳೆಯ ಜಗತ್ತಿಗೆ, ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡುವುದರ ಕಡೆಗೆ ಏನು ಗಮನವನ್ನು ಕೊಡುವವರು, ಅದು ಹಾಗೆ ಆಗುತ್ತಂತ ನಂಬಿಕೆ ಹೊಂದಿರುವವರು, ಅವರಿಗೆ ಐಡಿಯಲಿಸ್ಟ್ ಅಂತ ಕರೀತಾರೆ. ಓಕೆ, ಸರ್ಹಾ ಈಸ್ an idealist who believes that humanity can achieve world peace. ಈ ಹ್ಯುಮ್ಯಾನಿಟಿ, ಜನರು, ಮಾನವರು ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಾರ ಅಂತ ನಂಬುವರು. ಕೆಲವೊಂದಿಷ್ಟು ಜನ ಏನ್ ಹೇಳ್ತಿರ್ತಾರ, ಇಲ್ಲಿ ಜಗತ್ತಿನಲ್ಲಿ ಶಾಂತಿ ಏನು ಸ್ಥಾಪನೆ ಆಗಕ ಸಾಧ್ಯನೇ ಆಗುದಿಲ್ಲ ಅಂತ ನಂಬ್ತಿರ್ತಾರ. ಅವರು ಐಡಿಯಲಿಸ್ಟ್ ಅಲ್ಲ. ಇವರು ಅದು ಪ್ರಾಕ್ಟಿಕಲ್ ಆಗಿ ಆಗದೇ ಇದ್ರೂ ಆಗತ್ತಂತ ನಂಬುವವರು. ಈ ಜಗತ್ತಿನಲ್ಲಿ ಶಾಂತಿ ನೆಲೆಸೇ ನೆಲೆಸುತ್ತದೆ, ಈ ಜಗತ್ತು ಒಳ್ಳೆಯ ದಾರಿ ಕಡೆಗೆ ಹೋಗೇ ಹೋಗುತ್ತದೆ ಅನ್ನುವಂತ ನಂಬಿಕೆ ಉಳ್ಳವರು, ಅವರಿಗೆ ಏನಂತಾರ? ಐಡಿಯಲಿಸ್ಟ್ ಅಂತ ಕರೀತಾರೆ, ಅಥವಾ ಆದರ್ಶವಾದಿ. ಇನ್ ಕನ್ನಡ ಇಟ್ ಇಸ್ ಕಾಲ್ಡ್ ಆದರ್ಶವಾದಿ. ಓಕೆ, ದೀಸ್ ಆರ್ this image is related to that world. Okay, these are some words I have brought for today's class. Okay, ಈ ರೀತಿಯಾಗಿ ನೀವು ವೊಕ್ಯಾಬ್ಯುಲರಿಯನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಅದೇ ಏನು ಅಂತಂದ್ರೆ, ಹೆಚ್ಚು ಓದುವಂತ ರೂಢಿ ಇದ್ದಾಗ ಮಾತ್ರ ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಏನು ಹೆಚ್ಚಾಗಕ್ ಸಾಧ್ಯ ಆಗುತ್ತಾ. ಇಲ್ದೇ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವು 5 ವರ್ಡ್ ಈ ಕೇಳುವಾಗ ಅಷ್ಟೇ ನಿಮ್ಗೆ ನೆನಪಿರ್ತಾವ, ನೆನಪಿದ್ದಂಗ ಆಗ್ತಾವ. ಆಮೇಲೆ ಅವು ನೀವು ಬಳಕೆ ಮಾಡದೇ ಇದ್ದಾಗ ಅವು ನೆನಪು ಹೋಗ್ಬಿಡ್ತಾವ. ಅದಕ್ಕೆ ನೀವು ಹೆಚ್ಚು ಹೆಚ್ಚು ಓದ್ತಾ ಇದ್ದಾಗ, ಇವೇ 5 ವರ್ಡ್ಸ್ ಕೊಟ್ಟಿದ್ದೀನಲ್ಲ ನಾನು, ನೀವು ನ್ಯೂಸ್ ಪೇಪರ್ ಓದ್ತಾ ಇದ್ರ ವಾರಕ್ಕೆ ಒಂದ್ಸಲ ಆದ್ರೂ ಒಂದ್ ವರ್ಡ್ ಆದ್ರೂ ಬಂದಿರ್ತದ ಅಲ್ಲಿ. ಹಿಂಗಾಗಿ ಆಟೋಮೆಟಿಕ್ ಆಗಿ ನಿಮ್ಮ ತಲೆಯಲ್ಲಿ ಉಳಿದು ಬಿಡ್ತಾವ. ಓಕೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸಕ್ಸಸ್ ಆಗ್ಬೇಕಾದ್ರ ನಿಮ್ಮಲ್ಲಿ ಶಬ್ದ ಸಂಪತ್ತು ಇರಲೇಬೇಕು. ಅಂದಾಗ ಮಾತ್ರ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ ನೀವು. ಇಲ್ಲದೇ ಇದ್ರ ಬಹಳಷ್ಟು ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ಬೇಕಾಗತ್ತೆ, ಏನು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ. ಓಕೆ, ಆದ್ದರಿಂದ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಬೇರೆ ಬೇರೆ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ ಟಾಪಿಕ್ಗಳನ್ನು ತಗೊಂಡು ಬರ್ತಾ ಇರ್ತೇನೆ. ಇದು ಸೆಪರೇಟ್ ಆಗಿ ತಗೊಂಡಿದ್ದೀನಿ ನಾವು ವೊಕ್ಯಾಬ್ಯುಲರಿಗೆ ಅಂತಾನೆ. ಇದು ಈ ತರ ಇರುವುದು ಇನ್ನೊಂದು ಕ್ಲಾಸ್, ಇದು ಇನ್ನೊಂದು ಟೈಪ್ ಆಫ್ ಏನು ಅನದರ್ ಟೈಪ್ ಆಫ್ ಕ್ಲಾಸ್. ಓಕೆ, ಮತ್ತ ಬೇರೆ ಈ ಗ್ರಾಮರ್ ಕೋರ್ಸ್ ಹೇಳುವಾಗ ಪ್ರತಿ ಗ್ರಾಮರ್ ಕೋರ್ಸ್ ಹೇಳೋಕ್ಕಿಂತ ಮೊದಲು, ಟಾಪಿಕ್ ಹೇಳೋಕ್ಕಿಂತ ಮೊದಲು ವೊಕ್ಯಾಬ್ಯುಲರಿಯನ್ನ ಒಂದು 15-20 ನಿಮಿಷನ ನಾನು ಹೇಳ್ತಾ ಇರ್ತೀನಿ. ಅದು ಇಡಿಯಂ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಕೊಲೋಕೇಶನ್ಸ್ ಆಗಿರ್ಬೋದು, ಪ್ರಿಫಿಕ್ಸಸ್ ಸಫಿಕ್ಸಸ್ ಆಗಿರ್ಬೋದು. ಇಂಥವುಗಳನ್ನ ನಾವು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ಗಳನ್ನ 15-20 ನಿಮಿಷ ಡೈಲಿ ಕ್ಲಾಸ್ನಲ್ಲಿ ಇದ್ದೇ ಇರ್ತಾವ. ಅವು ಅದ್ರ ಬಗ್ಗೆ ಹೇಳಿದ ಮೇಲೆನೆ ನಾನು ಗ್ರಾಮರ್ ಟಾಪಿಕ್ ಅನ್ನ ತಗೊಳ್ತಾ ಇರ್ತೀನಿ. ಸೊ ಇದು ಸೆಪರೇಟ್ ಆಗಿ ಮಾಡಿದ್ದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ, ಡೆವಲಪ್ ಯುವರ್ ವೊಕ್ಯಾಬ್ಯುಲರಿ ಅನ್ನುವಂತ ಟೈಟಲ್ ಅಂಡರ್ದಲ್ಲಿ. ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತೊಮ್ಮೆ ನಮ್ಮ ಏನು ಚಾನಲ್ ಅನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.